ಎಲ್ಲಿದೆ ಹೇಳಿದೆ? ಕೆ ಶಿವಕುಮಾರ್ ಹೇಳ್ತಾರೆ ಯಾವ ಶಾಸಕರು ಕೂಡ ಅಭಿಪ್ರಾಯ ಬೇಕಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಶಾಸಕರದೇ ನೋಡಿ, ಈಗ ನಾನು 72ರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ಥರ ನಡೆದಿದೆ ಅನ್ನೋದು ಹತ್ತಿರದಿಂದ ನೋಡಿದ್ದೀನಿ. 1972ರಲ್ಲಿ ದೇವರಾಜ ಅರಸು MLAನೇ ಇಲ್ಲ, ಅವರು ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದರು, ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರು. ಅವರು ಬಂದು ಇಲ್ಲಿ ಎಲ್ಲ ಶಾಸಕರದು ಒಪಿನಿಯನ್ ತಗೊಂಡ್ರು. ಆಗ KH ಪಾಟೀಲ್ರು, ಸಿದ್ದವೀರಪ್ಪ, ಚನ್ನಬಸಪ್ಪ, ಅಜಿತ್ ಸೇಠು, ಗೊತ್ತಾಯ್ತಾ, ಇವರೆಲ್ಲನೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗಳೇ. ಇವರೆಲ್ಲ ಗೋರ್ಪಡೆ, KH ರಘುನಾಥ್, ಇವರೆಲ್ಲ ಕೂಡ 72ರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿ ಇದ್ದಂಥವ್ರು ಪ್ರಮುಖರು ಇವರೆಲ್ಲ. ಇಲ್ಲಿ ಅವರು ಉಮಾಶಂಕರ್ ದೀಕ್ಷಿತ್ ಬಂದು ವಿಧಾನಸೌಧದಲ್ಲಿ ಎಲ್ಲ ಶಾಸಕರುಗಳನ್ನು ಕರೆದು ಒಬ್ಬೊಬ್ಬರನ್ನೇ ಅವ್ರದ್ದು ಅಭಿಪ್ರಾಯ ತಗೊಂಡು ಆನಂತರ ಉಮಾಶಂಕರ್ ದೀಕ್ಷಿತ್ ಇಂದಿರಾ ಗಾಂಧಿ ಅವರಿಗೆ ಮಾತಾಡಿದ್ರು. ಅವತ್ತು ಇಂದಿರಾ ಗಾಂಧಿ ಅವರು ಎಲ್ಲಿದ್ರು ಅಂದ್ರೆ ಬಾಂಗ್ಲಾದೇಶದಲ್ಲಿದ್ದರು. ಅಲ್ಲಿಗೆ ಅವರು ಸಂಪರ್ಕ ಮಾಡಿ ಈ ಥರ ಬಂದಿದೆ, ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಸೂಚನೆ ಆಗಿದೆ ಅಂತೇಳಿ ಹೇಳಲಾಗಿ ಅವರು ಯಾರಿಗೆ ಮೆಜಾರಿಟಿ ಹೇಳಿದ್ದಾರೆ ಅವರನ್ನು ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ ಅರಸು ವಿಧಾನಸಭೆ ಸದಸ್ಯನೇ ಅಲ್ಲ ಅವ್ರಿಗೆ ಅವತ್ತು ಹೇಳಿದ್ರು. ಆಯಿತಾ? ಅದ ನಂತರ 78ರಲ್ಲೂ ಕೂಡ ಅವ್ರದ್ದೇ ಪರವಾಗಿತ್ತು, ಅವರೇ ಆದರು. 83ರಲ್ಲಿ ತಿರ್ಗಾ ಇವರು ರಾಮಕೃಷ್ಣ ಹೆಗಡೆ ಆದರು. ಅವ್ರ ಪಾರ್ಟಿನಲ್ಲೂ ಅವರೇ ಕೇಳಿನೇ BJPನವರು 19 ಜನ ಇದ್ರು. ನೀವು ರಾಮಕೃಷ್ಣ ಹೆಗಡೆ ಮಾಡೋದಾರ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋದು ರಾಮಕೃಷ್ಣ ಹೆಗಡೆ ಆದರು. ಹೀಗೆ ನೀವು 89ನಲ್ಲಿ ಯಾರು ಬಂದವರು? ಇವ್ರು ಬಂದರು, ವೀರೇಂದ್ರ ಪಾಟೀಲ್ ಬಂದರು. ವೀರೇಂದ್ರ ಪಾಟೀಲ್ ಬಂದಾಗಲೂ ಕೂಡ 182 ಜನ ಬಂದಿದ್ರು. ಅವತ್ತು ಒಪಿನಿಯನ್ ತಗೊಂಡೇನೆ ಅವತ್ತು ಅವರಿಗೆ ಡಿಕ್ಲೇರ್ ಮಾಡಿದ್ದು. ಆನಂತರ JDS ಅಲ್ಲೂ ಅವರು ಅದೇ ಮಾಡಿದ್ರು. ತಿರ್ಗಾ 99ನಲ್ಲಿ SM ಕೃಷ್ಣ ಅವರು ಬಂದಾಗ ಅವಾಗಲೂ ಅಷ್ಟೇ ಎಲ್ಲರೂ ಒಪಿನಿಯನ್ ತಗೊಂಡು ಹೈಕಮಾಂಡ್ ಅವ್ರನ್ನ ಕೇಳಿ ಯಾರಿಗೆ ಮೆಜಾರಿಟಿ ಇದೆ ಅಂತೇಳಿ ನೋಡಿ ಆಗ ಅವರು ಡಿಕ್ಲೇರ್ ಮಾಡಿದ್ರು. ಅವಾಗ ಖರ್ಗೆ ಅವರು ಭಾಳ ಸೀರಿಯಸ್ ಅಲ್ಲಿದ್ರು, ಆಗಲೇಬೇಕು ಅಂತೇಳಿ ಅವರಿಗೆ ಅವಕಾಶ ದೊರಕಲೇ ಇಲ್ಲ ಅವಾಗ. ಹಂಗೆ 2004ಅಲ್ಲಿ ಅವ್ರ ಪಾರ್ಟಿ ಬಂತು. ಅಂದರೆ ಅವ್ರ ಪಾರ್ಟಿಯಿಂದ ಕಾಂಗ್ರೆಸ್ ಬರಲಿಲ್ಲ. ಅವಾಗ JDS ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ರು. ಅವಾಗಲೂ ಅಷ್ಟೇ ಕಾಂಗ್ರೆಸ್ಸಲ್ಲಿ ಧರ್ಮ್ ಸಿಂಗ್ ಮಾಡಿದ್ರು. JDSನವರು ಸಪೋರ್ಟ್ ಮಾಡಿದ್ರಿಂದ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ 2013ನಲ್ಲಿ ಸಿದ್ದರಾಮಯ್ಯವ್ರು ಮಾಡೋವಾಗಲೂ ಅಷ್ಟೇ ಅವಾಗ ಆಂಟೋನಿ ಇವರೆಲ್ಲ ಬಂದರು. ಅವರು ಕೂಡ ಒಪಿನಿಯನ್ ತಗೊಂಡ್ರು. ಅವಾಗಲೂ ಸಿದ್ದರಾಮಯ್ಯವ್ರಿಗೆ ಜಾಸ್ತಿ 7 ಜನ ಸದಸ್ಯರುಗಳು ಅಂತ ಮಾಡಿದ್ರು. ಆಮೇಲೆ ಮೊನ್ನೆ 23ನಲ್ಲಿ ಅವರು ನಮ್ಮ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ರು ಮಹಾರಾಷ್ಟ್ರದವರು. ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ರು, ನನಗೆ ಜ್ಞಾಪಕ ಬರ್ತಾ ಇಲ್ಲ. ಅವ್ರು ಬಂದಾಗಲೂ ಎಲ್ಲ MLAಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರతో ಬರ್ಸ್ಕೊಂಡ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡ್ರು. ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ MLAs ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು. ಸಿದ್ದರಾಮಯ್ಯ ಇಸ್ ನಾಟ್ ಎ ನಾಮಿನೇಟೆಡ್ ಚೀಫ್ ಮಿನಿಸ್ಟರ್, ಈಸ್ ಎ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಈಸ್ ಎಲೆಕ್ಟೆಡ್ ಇನ್ ದ CLP. ಮುಂದೇನೂ ಅಷ್ಟೇ ಸಪೋಸ್ ಏನಾದ್ರು ಬದಲಾವಣೆ ಮಾಡಬೇಕಂದ್ರೆ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ನೌಕರವರ್ಗ ಏನಿದೆ, ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ AICCನವರು ನಿವಾರಣೆ ಮಾಡಬೇಕು. AICCನವ್ರು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರನ್ನಾರು ಅಬ್ಸರ್ವರ್ಸ್ ಕಳಿಸ್ಲಿ, ಇಲ್ಲಿ MLAಸ್ಗಳು ಕೇಳಲಿ. ಯಾರಿಗೆ ಹೇಳ್ತಾರೆ MLAಗಳು ಅವ್ರಿಗೆ ಮಾಡಲಿ, ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, MLAಗಳ ಸಂಖ್ಯೆನೂ ಮುಖ್ಯ, ಹೈಕಮಾಂಡ್ನವ್ರ ಆಶೀರ್ವಾದ ಕೃಪೆನೂ ಕೂಡ ಮುಖ್ಯ ಅಂತೇಳಿ ಅದನ್ನೇ ನಾನು ಪುನರುಚ್ಚಾರ ಮಾಡ್ತೇನೆ. ಹಾಗಾಗಿ ಅವರು MLAಗಳದ್ದೇನು ಲೆಕ್ಕನೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಷ್ಟೇ.